ಬದುಕ್ತಾ ಇರೋದು ನರಕದಲ್ಲಿ. ರಾಕ್ಷಸರು ನಮ್ಮ ಸುತ್ತ ಇದ್ದಾರೆ, ರಾಕ್ಷಸರು ನಮ್ಮ ಜೊತೆಗೂ ಇರ್ತಾರೆ, ರಾಕ್ಷಸರು ನಮ್ಮ ಒಳಗೂ ಇದ್ದಾರೆ. ನಾವು ಸುಳ್ಳು ಹೇಳಿದಾಗ ಏನ್ ಮಾಡ್ತೀವಿ? ಫಿಂಗರ್ಸ್ ಕ್ರಾಸ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ? ಸ್ವಾಮಿಗೆ ಸಾರಿ ಕೇಳಿ ಫಾರ್ಗಿವ್ ಮಾಡು ಅಂತ ಬೇಡ್ಕೊಂಡು ಫಿಂಗರ್ಸ್ನ ಬ್ರೇಕ್ ಮಾಡ್ತೀವಿ. ಈಗ ನೀನೇನ್ ಮಾಡ್ಬೇಕು? ಸಾರಿ ದೇವ್ರೆ, ಸಾರಿ ಅಪ್ಪ, ನಾನು ಸುಳ್ಳು ಮಾತಾಡೋದಕ್ಕೆ ಕ್ಷಮಿಸಿ, ಇನ್ನೊಂದ್ಸಲ ಸುಳ್ಳು ಹೇಳಲ್ಲ. ಅಪ್ಪ, ನೀನು ಒಂದ್ ದಿವಸ ನನ್ನ ಈ ಥರ ಬಿಟ್ಟು ಹೋಗ್ತೀಯಲ್ಲಪ್ಪ? ಯಾವತ್ತೂ ನೀನು ಬಿಟ್ಟು ಹೋಗಲ್ಲ. ಒಂದು ವೇಳೆ ಹೋದ್ರು ನಿನಗೆ ತುಂಬ ವಯಸ್ಸಾದಾಗ, ನಿನಗೆ 100 ವರ್ಷ ಆದಾಗ. ಅಯ್ಯಪ್ಪ, ನನಗೆ 100 ವರ್ಷ ಆದ್ರೆ ನಿಮಗೆ ಅವಾಗ ಏಜ್ ಎಷ್ಟು? 140, 145. ಯಾರಿಗೆ ಗೊತ್ತು, ನಿಮ್ಮಪ್ಪ 200 ವರ್ಷ ಬದುಕ್ತಾನೋ ಏನೋ. ಪ್ರಾಮಿಸ್ ಪಾ? ಒಬ್ಬರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅವ್ರನ್ನ ನಾವು ಒಪ್ಪೋಷ್ಟರಲ್ಲಿ ಅವ್ರನ್ನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ನಾವಿಷ್ಟಪಡೋ ಎಲ್ಲದನ್ನು ಒಂದೊಂದಾಗಿ ಕಳ್ಕೊಳ್ಳೋದೇ ಜೀವನ ಅನ್ಸುತ್ತೆ.